ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಅಕ್ಷಯ ತೃತೀಯ ವ್ಲಾಗ್. ಬೆಳಿಗ್ಗೆ ನಾನು ಬೇಗ ಎದ್ದಿದ್ದೆ, ಬಟ್ ಆದರೆ ಏನು ಅಂದರೆ ಆನ್ ಟೈಮಿಗೆ ನನಗೆ ಪೂಜೆ ಮಾಡೋದಕ್ಕಾಗಿಲ್ಲ. ಸೊ 10:30 ಒಳಗಡೆ 10:30 ಮೇಲೆ ರಾಹುಕಾಲ ಇತ್ತು. ಸೊ ಅದ್ರ ಒಳಗಡೆ ನಾನು ಪೂಜೆ ಮಾಡಿದೆ. ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ, 9:30 10 o'clock ಆಗಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಏನು ಅಂದರೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಪಟ್ ಅಂತ ಆಗೋದು ಅದೇ ತಿಂಡಿ ಅಲ್ವಾ, ಅವಲಕ್ಕಿ, ಉಪ್ಪಿಟ್ಟು, ಚಿತ್ರಾನ್ನ ಈ ಥರದ್ದೇ ಬೇಗ ಆಗೋದು. ಸೊ ನನ್ನ ಯೂಶ್ವಲಿ ಫೆಸ್ಟಿವಲ್ಲು ಅಥವಾ ಏನಾದರೂ ಹಿಂಗೆ ಲೇಟ್ ಆಯಿತು ಪೂಜೆ ಅಥವಾ ಲೇಟಾಗಿದ್ವಿ ಅಂದರೆ ನಾನು ಬೇಗ ಮಾಡೋದೇ ತಿಂಡಿ ಇವುಗಳನ್ನೇ. ಪಲಾವ್ ಗಿಲಾವ್ ಅಂತೆಲ್ಲ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ, ಅದು ಸ್ವಲ್ಪ ಸ್ಪೆಷಲ್ ಡೇಗಳಲ್ಲಿ. ಆ್ಯಂಡ್ ಅಕ್ಷಯ ತೃತೀಯ ಅಂತ ಬಂದರೆ ಎಲ್ಲರೂ ಲೈಕ್ ಗೋಲ್ಡ್ ತೊಗೋಬೇಕು, ಸಿಲ್ವರ್ ತೊಗೋಬೇಕು ಅಂತ. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನಮ್ಮ ಮಮ್ಮಿ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದರು. ನಾನು ಚಿಕ್ಕವಳಿದ್ದಾಗ ಏನಾದರೂ ಅಟ್ಲೀಸ್ಟ್ ಒಂದು ಓಲೆನೋ ಅಥವಾ ಉಂಗುರನೋ ಏನಾದರೂ ಒಂದು ತೊಗೋತಾಯಿದ್ರು ಆನ್ ಒಕೇಶನ್ ಆಫ್ ಅಕ್ಷಯ ತೃತೀಯ ಅಂತ. ಸ್ಟಾರ್ಟಿಂಗು ನನಗೆ ಇನ್ನೂ ನೆನಪಿದೆ, ಬಸವ ಜಯಂತಿ ಇದ್ದಾಗ ನಮ್ಮ ಮಮ್ಮಿ ಒಂದು ಬೆಳ್ಳಿದು ಬಸವ ತೊಗೊಂಡಿದ್ರು. ಅದಾದಮೇಲಿಂದ ಲೈಕ್ ನಮಗೇನು ಅಫೋರ್ಡ್ ಮಾಡೋದಕ್ಕಾಗುತ್ತೆ ಅದನ್ನು ಎಲ್ಲ ನಾವು ತಗೊಳ್ತಾ ಬಂದ್ವಿ. ಆ್ಯಂಡ್ ಈ ಸತಿನೂ ಅಷ್ಟೇ ಅಕ್ಷಯ ತೃತೀಯಾಗೆ ಏನಾದರೂ ತೊಗೋಬೇಕು ಅನ್ನೋ ಒಂದು ಪ್ಲ್ಯಾನು. ಬಟ್ ಇಟ್ ಈಸ್ ನಥಿಂಗ್ ಬಟ್ ನಮ್ಮ ಹತ್ರ ದುಡ್ಡಿದ್ರೂ ಇದು ಸೇಮೇ, ಅಥವಾ ನಾವೇನಾದರೂ ತೊಗೊಂಡ್ರೂ ಸೇಮೇ. ಲೈಕ್ ಅದು ನಾವು ದುಡ್ಡು ಕೊಟ್ಟು ಏನಾದರೂ ಒಂದು ಹೊಸದನ್ನು ಬೈ ಮಾಡ್ತೀವಿ, ಅಷ್ಟು ಬಿಟ್ಟರೆ ಅಲ್ಲಿ ಏನು ನಮಗೆ ಅಡಿಷ್ನಲ್ ಪ್ರಾಫಿಟ್ ಥರ ಏನೂ ಇರೋದಿಲ್ಲ. ಇಫ್ ಅಟ್ ಆಲ್ ಇಫ್ ಯು ಬೈ ಗೋಲ್ಡ್ ಸಮಥಿಂಗ್ ಲೈಕ್ ಒಂದು 10 ಗ್ರಾಮ್ದು ಏನಾದ್ರು ತೊಗೋತೀವಿ ಅಂತಂದ್ರೂ 10 ಗ್ರಾಮ್ಗೆ ಎಷ್ಟಿದೆ, 60,000 70,000 ಕೊಡ್ತೀವಿ. ನಮ್ಮ ಹತ್ರ ಇರೋ ದುಡ್ಡನ್ನ ಕೊಡ್ತೀವಿ, ಅಗೇನ್ ವಿ ವಿಲ್ ಚಿನ್ನನ ತೊಗೊಬಿಡ್ತೀವಿ. ಅದರಲ್ಲೇನು ನಮಗೆ ಒಂದು ಏಳಿಗೆ ಅಂತ ಏನೂ ಅನ್ಸೋದಿಲ್ಲ. ಇಫ್ ನಮಗೆ ನಾವು 70,000 ಕೊಟ್ಟರೆ ನಮಗೊಂದು 1,00,000 ಸಿಗುತ್ತೆ ಅಂದರೆ ವಿಚ್ ಇಸ್ ಸಮಥಿಂಗ್ ಪ್ರಾಫಿಟಬಲ್, ಅಥವಾ ಏನೋ ಒಂದು ಏಳಿಗೆ ಸಿಗ್ತಾ ಇದೆ ಅಂತ ಅನ್ಬೋದು. ಬಟ್ ಒಂದು ರಿಚುವಲ್ ಒಳ್ಳೆಯದಾಗುತ್ತೆ ಅನ್ನೋ ಥರ, ಅಂದರೆ ಲೈಕ್ ಅಂದರೆ ನೆಕ್ಸ್ಟ್ ಇಯರ್ಗೂ ಡಬಲ್ ಆಗುತ್ತೆ ನಾವೇನೋ ತೊಗೊಂಡ್ರು ಅನ್ನೋ ಥರ ಒಂದು. ಸೊ ಫಸ್ಟ್ ನಾನು ಯಾವುದೋ ಒಂದು ಯೂಟ್ಯೂಬ್ ವ್ಲಾಗಲ್ಲಿ ನೋಡಿದ್ದೆ, ಯಾರೋ ಒಬ್ಬರು ಗುರೂಜಿ, ಅದು ಆಂಟಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅವರು ಹೇಳಿದರು, ಸೊ ನೀವು ಅಕ್ಷಯ ತೃತೀಯಾಗೆ ನೀವು ಏನು ಕೇಳ್ಕೊಂಡ್ರೂ ಆವತ್ತು ಆಸ್ಪೇಷಿಯಸ್ ಡೇ ಒಳ್ಳೆಯದಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಎಲ್ಲರಿಗೂ ಇರುವಂಥ ಸಮಸ್ಯೆ ಅಂತಂದರೆ ವಾಟರ್ ಪ್ರಾಬ್ಲಮ್ಮು, ಮಳೆ ಇಲ್ಲ. ಸೊ ಹಾಗಾಗಿ ಫಸ್ಟು ಒಂದು ಬೆಳ್ಳಿ ಬಟ್ಲಲ್ಲೋ ಅಥವಾ ಏನು ತಾಮ್ರ, ಹಿತ್ತಾಳೆ ಯಾವುದು ನಿಮ್ಮ ಹತ್ರ ಇದೆಯೋ ಅದರಲ್ಲಿ ನೀರು ತುಂಬಿಸಿ ಫಸ್ಟು ಗಂಗೆ ಪೂಜೆ ಮಾಡಿ, ಯಾವುದೇ ತರಹದ ನೀರಿನ ಕೊರತೆ ಆಗದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಮಿಕ್ಕಿದ್ದು ನಿಮ್ಗೇನು ಇಷ್ಟ ಇದೆಯೋ ವಿಷ್ ಅದನ್ನು ನೀವು ಕೇಳ್ಕೊಳ್ಳಿ ಅಂತ ಹೇಳಿದರು. ನನಗೂ ಒಂದು ಸ್ವಲ್ಪ ಏನು ಅಂದರೆ ಟ್ರೂ ಅಂತ ಅನ್ನಿಸ್ತು. ಬಿಕಾಸ್ ನಾವೊಬ್ಬರೇ ಚೆನ್ನಾಗಿರೋದಕ್ಕಿಂತ ಎಲ್ಲರೂ ಚೆನ್ನಾಗಿದ್ದರೆ ನಮಗೂ ಖುಷಿನೇ ಆಗುತ್ತಲ್ವ ಅನ್ನೋ ಥರ ಅಂದ್ಬಿಟ್ಟು ನಾನು ಫಸ್ಟು ದೇವ್ರ ಮನೇಲಿ ತಾಮ್ರದ ಬಟ್ಲಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಫಸ್ಟು ಗಂಗೆ ಪೂಜೆ ಮಾಡಿ, ಆಮೇಲೆ ನಾನು ಮಿಕ್ಕಿದ್ದನ್ನು ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ. ಅದಾದಮೇಲೆ ಎವ್ರಿ ಇಯರ್ ನಾನು ಏನಾದರೂ ಒಂದು ತೊಗೋತೀನಿ ಅಕ್ಷಯ ತೃತೀಯಾಗೆ. ಬಟ್ ಈ ಇಯರು ಅಷ್ಟೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ವಿಲ್ ಸಿ. ಅದಾದಮೇಲೆ ಶ್ರೀನಿಕಂಗೆ ನಾನು ಇವಾಗ ರೆಡಿ ಮಾಡ್ತಿದ್ದೀನಿ. ಇದು ಅವಳ ಒಂದು 2-3 ಡೇಸಿಂದ ಅವಳು ನನಗೆ ಲಿಟ್ರಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ಏನಂತ ಅಂದರೆ ಲೈಕ್ ಈಗ ಅವಳಿಗೆ ಕೆಲವೊಂದಷ್ಟು ಸಾಂಗ್ಸ್ಗಳು ಫೇವ್ರೆಟ್ ಲಿಸ್ಟಲ್ಲಿದ್ದಾವೆ. ಆ ಫೇವ್ರೆಟ್ ಲಿಸ್ಟಲ್ಲಿ ಹೆಂಗಿದೆಯೋ ಸಾಂಗ್ಸು ಅದೇ ಥರ ರೆಡಿ ಮಾಡು, ನನಗೆ ಸ್ಕರ್ಟ್ ಹಾಕು, ಫ್ರಾಕ್ ಹಾಕು, ಸ್ಯಾರಿ ಹಾಕು ಅಂತೆಲ್ಲ ಕೇಳ್ತಿರ್ತಾಳೆ. ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ. ಸೊ ಈ ಥರ ಎಲ್ಲ ಒಂದು ವಿಶ್ ಅಥವಾ ಈ ಥರ ಒಂದೆಲ್ಲ ಆಸೆಗಳು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಸೊ ನಾನು ಏನೋ ನನಗೆ ಬಂದಷ್ಟು ನಾನು ರೆಡಿ ಮಾಡಿದ್ದೀನಿ, ಬೇರೆ ಇನ್ನೇನೂ ಹಾಕಿಲ್ಲ. ಶೀಲ್ ಎಕ್ಸ್ಪೆಕ್ಟ್ ಲಿಪ್ಸ್ಟಿಕ್ ಆ್ಯಕ್ಚುಲಿ. ಯೂಶ್ವಲಿ ಮಕ್ಕಳಿಗೆ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಅಥವಾ ನೇಲ್ ಪಾಲಿಷ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಬಿಕಾಸ್ ಇದೆಲ್ಲ ಏನು ಅಂತಂದರೆ ನಾವು ಬರೀ ಊಟದಿಂದ ನಾವು ಕೆಮಿಕಲ್ ತಿಂತಿಲ್ಲ, ಅಥವಾ ಇನ್ಹೇಲಿಂದ ಹೊರಗಡೆ ಪರಿಸರದಿಂದ ಗಾಳಿಯಿಂದ ನಾವು ಇನ್ಹೇಲ್ ಮಾಡಿ ಕೆಮಿಕಲ್ಗಳನ್ನ ನಾವು ತೊಗೋತಿಲ್ಲ. ಕಾಸ್ಮೆಟಿಕ್ಸ್ಗಳಿಂದನೂ ನಾವು ಕೆಮಿಕಲ್ನ ನಮ್ಮ ಬಾಡಿ ಆ್ಯಕ್ಸೆಪ್ಟ್ ಮಾಡ್ಕೋತಿರುತ್ತೆ ಅಥವಾ ಅಬ್ಸರ್ವ್ ಮಾಡ್ಕೋತಿರುತ್ತೆ. ಸೊ ನಾವೂ ಅಷ್ಟೇ, ಪ್ಲಸ್ ನಾವು ಹೆಂಗಿರ್ತೀವೋ ನಮ್ಮ ಮಕ್ಕಳು ಕೂಡ ಹಾಗೇ ಇರ್ತಾರೆ. ಸೊ ಮಕ್ಳಿಗೂ ಆದಷ್ಟು ಅವಾಯ್ಡ್ ಮಾಡಿ ನೇಲ್ ಪಾಲಿಶ್ ಎಲ್ಲ ಹಾಕೋದು. ಸ್ಕೂಲ್ಗಳೆಲ್ಲ ಕೆಲವೊಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ಆಲ್ ದಿಸ್ ರೀಸನ್ಸ್, ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಅದರಿಂದ ಅಂತಲೇ ಅಂದ್ಬಿಟ್ಟು.
ಅರ್ಲಿ ಪ್ಯುಬರ್ಟಿಗೆ ಇದು ಒಂದು ಕಾರಣ. ಅವ್ರು ಮಾಡೋ ಊಟ ಅಷ್ಟೇ ಅಲ್ಲ, ಕೆಮಿಕಲ್ಸ್ ಲೈಕ್ ಮೇಕಪ್ ಆಗಿರ್ಬೋದು ಅಥವಾ ನೇಲ್ ಪಾಲಿಷ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಈ ಥರದ್ದೆಲ್ಲನೂ ಕೂಡ ರೀಸನ್ನೇ ಅವರ ಒಂದು ಅರ್ಲಿ ಪ್ಯುಬರ್ಟಿಗೆ ಕಾರಣ. ಸೊ ಈ ವಿಡಿಯೋದಲ್ಲಿ ನಾನು ಮಾಡ್ತಿದ್ದೀನಿ. ನಾನು ತುಂಬ ರೇರ್ ಮತ್ತು ಆನ್ ಡಿಮ್ಯಾಂಡ್ ಅಷ್ಟೇ, ಸ್ಕೂಲಲ್ಲಿ ಏನಾದರೂ ಒಕೇಶನ್ಸ್ ಇದ್ದರೆ ಮಾತ್ರ. ಅದು ಬಿಟ್ಟರೆ ನಾನು ಯೂಶ್ವಲಿ ಅವಳಿಗೆ ನಾನು ಯಾವ ಕೆಮಿಕಲ್ ಓರಿಯೆಂಟೆಡ್ ಅಥವಾ ನೇಲ್ ಪಾಲಿಷ್, ಲಿಪ್ಸ್ಟಿಕ್ ಎಲ್ಲ ನಾನು ಅವಳಿಗೆ ಹಾಕೋದೇ ಇಲ್ಲ. ಇಫ್ ಅಟ್ ಆಲ್ ವರ್ಸ್ಟ್ ಕೇಸಲ್ಲಿ ಅವಳ ಫ್ರೆಂಡ್ಸ್ ಯಾರಾದರೂ ಹಾಕ್ಕೊಳ್ತಾ ಇದ್ದು ಅಥವಾ ಯಾರಾದ್ರು ಬೇರೆಯವ್ರು ಹಾಕ್ಕೊಳ್ತಾ ಇರೋದು ನೋಡಿದ್ರೆ ಮಾತ್ರ ತುಂಬ ಗಲಾಟೆ ಮಾಡ್ತಾಳೆ. ಆವಾಗಷ್ಟೇ ಹಾಕಿರ್ತೀನಿ, ಬಿಟ್ಟರೆ ತುಂಬ ಕೌಂಟಬಲ್ ಟೈಮ್ಸ್ ಅಂತಲೇ ಹೇಳ್ಬೋದು ನಾನು ಅವಳಿಗೆ ಈ ಥರ ನೇಲ್ ಪಾಲಿಷ್ ಎಲ್ಲ ಹಾಕಿರೋದು. ಮೆಹಂದಿನೂ ಹಾಕಿ, ಬಟ್ ಮೆಹಂದಿ ಹಾಕೋದಾದರೆ ಸೊಪ್ಪು ಕಿತ್ಕೊಂಡು ಬಂದು ರುಬ್ಬಿಟ್ಟು ಹಾಕಿ, ರಾದರ್ ದೆನ್ ಈ ಕೋನ್ಗಳೆಲ್ಲ ಸಿಗುತ್ತಲ್ಲ ಅದರಲ್ಲೂ ಕೆಮಿಕಲೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಎಷ್ಟೇ ಕೆಮಿಕಲ್ ಫ್ರೀ ಅಂತ ಹೇಳಿದ್ರು ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಎಷ್ಟೇ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಅದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಹೋಮ್ ರೆಮಿಡಿ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಲೈಕ್ ಶ್ರೀನಿಕಂಗೆ ಒಂಚೂರು ಕೆಮ್ತಾ ಇದ್ಲು. ಸೊ ಹಾಗಾಗಿ ಪ್ರಿಕಾಷನ್ಸೇ ತೊಗೊಂಡ್ಬಿಡ್ತೀನಿ ಕೆಲವೊಂದು ಸಲ. ಸೊ ಹಾಗಾಗಿ 1-2 ಬೆಳ್ಳುಳ್ಳಿ, 1-2 ದೊಡ್ಡ ಪತ್ರೆ ಎಲೆಗಳು, ಅದ್ರ ಜೊತೆಗೆ ನಾನು ತುಳಸಿ ಲೀವ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ 1-2 ಕಾಳು ಮೆಣಸು, ಬೇಕಾದರೆ ನೀವು ಹನಿ, ಅರಿಶಿನ ಪುಡಿ ಈ ಥರದನ್ನೆಲ್ಲ ಹಾಕ್ಕೋಬೋದು. ಆಮೇಲೆ ಜಿಂಜರು ಇದನ್ನೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಅವಳಿಗೆ ರಸ ಥರ ಮಾಡಿಕೊಂಡು ಒಂದು 5 ml ಅಷ್ಟು ಕೊಡ್ತೀನಿ. ಬೆಳಗ್ಗೆ 5 ml, ನೈಟ್ 5 ml ಅಷ್ಟು ಕೊಡ್ತೀನಿ. ಅದು ಒನ್ ಆರ್ ದ ಅದರ್ ವೇ ಅದು ಬರುತ್ತೆ. ಲೈಕ್ ಐದರ್ ಕಾಫಿಂದ ಆಗಿರ್ಬೋದು, ಐದರ್ ಪಾಟಿಯಿಂದ ಆಗಿರ್ಬೋದು, ಅದು ಹೊರಗಡೆ ಬರುತ್ತೆ. ಸೊ ಅದು ಅರ್ಲಿ ಮಾರ್ನಿಂಗ್ ಕೊಡ್ತೀನಿ ನಾನು, ಅಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ. ಸೊ ನಾನು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ವೆಜಿಟೇಬಲ್ ಪಲಾವ್ ಮಾಡಿ ಸ್ವಲ್ಪ ಸ್ಪ್ರೌಟ್ಸ್ಗಳನ್ನು ಮಾಡಿದ್ದೆ, ಹೆಸರು ಕಾಳು ಮತ್ತು ಕಡಲೆಕಾಳನ್ನು ನೆನೆಸಿ. ತುಂಬ ಸ್ಪ್ರೌಟ್ಸ್ ಬಂದಿರೋದನ್ನು ತಿನ್ನಬಾರ್ದು ಅಂತಾರೆ. ಅದು ಆವಾಗಷ್ಟೇ ಸ್ವಲ್ಪ ಮೊಳಕೆ ಬರ್ತಾ ಇರುತ್ತಲ್ವ, ಆವಾಗ ಅದರಲ್ಲಿ ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಮೊಳಕೆ ಕಟ್ಟಿಸ್ತೀನಿ, ಕಾಳನ್ನ ಜಾಸ್ತಿ ಮೊಳಕೆ ಕಟ್ಟಿಸಲ್ಲ. ಬಟ್ ಬಟ್ಟೆಲಿ ಕಟ್ಟಿಟ್ಬಿಟ್ರೆ ತುಂಬ ಜಾಸ್ತಿ ಬಂದುಬಿಡುತ್ತೆ ಮೊಳಕೆ ಎಲ್ಲ. ಸೊ ಹಾಗಾಗಿ ನಾನು ಬಾಕ್ಸಲ್ಲಿ ಹಾಕಿ ಇಡ್ತೀನಿ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಆಬ್ವಿಯಸ್ಲಿ ಇನ್ನೇನು ಕೆಲಸ ಇರುತ್ತೆ, ಮಧ್ಯಾಹ್ನ ಅಡುಗೆ ಮಾಡಬೇಕು. ಸೊ ಶ್ರೀನಿಕನ್ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅವಳಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ, ಆಮೇಲೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೆಂಡೆಕಾಯಿ ಹೆಚ್ಚಿಟ್ಕೊಂಡ್ರೆ ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಮಕ್ಕಳಿಗೆ ಈ ಥರ ಸ್ಟಿಕ್ ಮಾಡೋ ಗೇಮೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಈ ಥರ ಸ್ಟಿಕ್ ಮಾಡೋದೆಲ್ಲ ಅವರು ಖುಷಿನೂ ಕೊಡುತ್ತೆ. ಸೊ ಬೆಂಡೆಕಾಯಿ ಕಟ್ ಮಾಡಿರ್ತೀವಲ್ವ, ಅದನ್ನು ಈ ಥರ ಎಲ್ಲ ಸ್ಟಿಕ್ ಮಾಡ್ಬೋದು. ಅದೊಂಥರ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ. ಸೊ ನಾನು ಅವಳನ್ನ ಈ ಥರ ತುಂಬ ಒಂದೊಂದ್ಸತಿ ಅಡುಗೆ ಮನೆಯಲ್ಲೇ ಇರ್ತಾಳೆ. ಸೊ ಅಡುಗೆ ಮನೇಲಿದ್ದಾಗ ಅವಳಿಗೆ ಈ ಥರದ್ದು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಟ್ಟು ಎಂಗೇಜ್ ಮಾಡಿರ್ತೀನಿ. ಏನೂ ಇಲ್ಲ ಅಂದಾಗ ತುಂಬ ಇರಿಟೇಟ್ ಮಾಡ್ತಾಳೆ, ಅಥವಾ ಮನೇಲಿ ಯಾರೂ ಇಲ್ಲ ಅಂದಾಗ ಲಿಟ್ರಲಿ ಇರಿಟೇಟ್ ಮಾಡ್ತಾಳೆ ನನಗೆ. ಸೊ ಸಮ್ಹೌ ಅವಳನ್ನ ನಾನು ಹೆಂಗಾದರೂ ಎಂಗೇಜ್ಡಾಗಿ ಇಡಲೇಬೇಕಲ್ವ. ಸೊ ಹಾಗಾಗಿ ನಾನು ಅವಳನ್ನ ಎಂಗೇಜ್ಡಾಗಿ ಇಡ್ತೀನಿ. ನನ್ನ ಕೈಯೆಲ್ಲ ಆದಷ್ಟು ನನಗೆ ಗೊತ್ತಿರೋ ಅಷ್ಟು, ಅಥವಾ ನಾನು ನೋಡಿ ತಿಳ್ಕೊಂಡಿರೋ ಅಷ್ಟರ ಮಟ್ಟಿಗೆ. ಒಂದೊಂದು ಸತಿ ಚೆನ್ನಾಗೇ ಆಟಾಡ್ತಾಳೆ, ತುಂಬ ಹೊತ್ತು ಆಟಾಡ್ತಾಳೆ. ಕೆಲವೊಂದು ಸಲ ನಾವು ಕೊಡೋ ಆ್ಯಕ್ಟಿವಿಟೀಸ್ ಲಿಟ್ರಲಿ 100% ಫೇಲ್ ಆಗಿಬಿಡುತ್ತೆ. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಬೇರೆ ಏನೋ ಇಂಟ್ರೆಸ್ಟ್ ಇರುತ್ತೆ. ಸೊ ಇವಾಗ ಯಾಕೆ ಕೂತ್ಕೊಂಡಾಳೆ ಶ್ರೀನಿಕಾ ಅಂತಂದರೆ, ಅದಕ್ಕೂ ಮುಂಚೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು ಅವಳು. ಸೊ ಹಾಗಾಗಿ ಏನಾದರೂ ಕೂತ್ಕೊಂಡು ಮಾಡಬೇಕಲ್ಲ ಆ್ಯಕ್ಟಿವಿಟೀಸ್ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮಾಡ್ತಾಳೆ. ಮೀನ್ ಟೈಮ್ ನಾನು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಕೊಂಡು ರವೆ ರೊಟ್ಟಿಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ಕೊತಿದ್ದೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ನಾನು ಹೇಗೆ ಮಾಡಿದ್ರೂ ಅದರಲ್ಲಿ ಫುಲ್ ಒಂಥರ ಸ್ಟಿಕ್ಕಿಯಾಗಿ ಬರ್ತಾಯಿತ್ತು. ನನಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಫಸ್ಟು ಬೆಂಡೆಕಾಯಿ ನಾವು ಮಧ್ಯಾಹ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಅದನ್ನು ನೀಟಾಗಿ ಒರೆಸ್ಕೊಂಡು, ಅಂದರೆ ಒಣಗಿಸ್ಕೊಂಡು ಇಟ್ಕೋಬೇಕು ಕಟ್ ಮಾಡೋದಕ್ಕೂ ಮುಂಚೆ. ಆಮೇಲೆ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಅದು ಏನು ಅಂದರೆ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳಲ್ಲ ಅಂತ. ಇದು ಒಂದು ಟಿಪ್ ನನಗೆ ಗೊತ್ತೇ ಇರಲಿಲ್ಲ.
ಆಮೇಲೆ ಕೆಲವೊಬ್ಬರು ಮಾಡೋ ಬೆಂಡೆಕಾಯಿ ಪಲ್ಯನೂ ತಿಂದಿದ್ನಲ್ವ, ಅವ್ರ ಹತ್ರ ಎಲ್ಲ ಕೇಳಿಕೊಂಡಾಗ ಅವರು ನನಗೆ ಈ ಟಿಪ್ನ ಕೊಟ್ಟಿದ್ದು ಆ್ಯಕ್ಚುಲಿ. ಈ ಥರ ಮಾಡಿದ್ರೆ ಒಳ್ಳೆಯದು, ಆ ಥರ ಸ್ಟಿಕ್ಕಿಯಾಗಿ ಗಂಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ರವೆ ರೊಟ್ಟಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಬರೀ ರವೆನ ನಾನು ನೀರಲ್ಲಿ ನೆನೆಸಿ ಮಾಡ್ತಿರೋದಿದೆ ಫಸ್ಟ್ ಟೈಮು. ಸೊ ತುಂಬ ಚೆನ್ನಾಗಿ ಬಂತು. ಈ 99 ವೆರೈಟೀಸ್ ಆಫ್ ದೋಸೆ ಅಂತೆಲ್ಲ ಮಾಡ್ತಾರಲ್ಲ, ಅವರು ಅಷ್ಟೇ ಇದೇ ಥರನೇ ರವೆ ಮಾತ್ರ ಕಲಿಸ್ಕೊಂಡು ದೋಸೆನ ಹಾಕ್ತಾರೆ, ವಿಚ್ ಈಸ್ ವೆರಿ ನೈಸ್. ಅದಾದಮೇಲೆ ಸ್ವಲ್ಪ ಉಪ್ಸಾರು ಗೊಜ್ಜಿತ್ತು, ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ರವೆ ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆಫ್ಟರ್ನೂನ್ ಲಂಚ್ ಆಗಿ ಒಂದು ಒಳ್ಳೆ ನ್ಯಾಪ್ ಸಿಕ್ತು ನನಗೆ, ಶ್ರೀನಿಕಂಗೂ ಎಚ್ಚರಣೆ ಆಗ್ತಲ್ಲ. 6 o'clock ಆದ್ರೂ ಅಷ್ಟು ನಿದ್ದೆ ಬಂದುಬಿಟ್ಟಿತ್ತು ನನಗಂತೂ. ಆಮೇಲೆ ಎದ್ದು ಎಡ್ಬಾತ್ ಮಾಡಿಕೊಂಡು ಸುಮ್ಮನೆ ಹೊರಗಡೆ ಬಂದ್ವಿ. ಯೂಶ್ವಲಿ ಈ ಥರ ಎಲ್ಲ ಕೊಡಿಸೋದಿಲ್ಲ ಮೇಘರಾಜ್ ಅವರು, ಪಿಜ್ಜಾ ಆ ಥರದ್ದೆಲ್ಲ ಅವರು ಯೂಶ್ವಲಿ ರೆಕಮೆಂಡ್ ಮಾಡಲ್ಲ. ಸೊ ಸುಮ್ಮನೆ ಹೊರಗಡೆ ಬಂದಾಗ ಪಿಜ್ಜಾ ಕೊಡಿಸ್ತೀರಾ ಅಂತ ಕೇಳಿದ ತಕ್ಷಣ ಲಿಟ್ರಲಿ ಈ ಸೆಡ್ ಗೆಸ್ ಓಕೆ ಕೊಡಿಸ್ತೀನಿ ಅಂತಂದರು. ಯೂಶ್ವಲಿ ಈ ನೆವರ್ ಯೂಸ್ ಟು ಸೇ ಲೈಕ್ ದಿಸ್ ಈ ಥರ ಫುಡ್ಗಳಿಗೆ. ಅದು ಬಿಟ್ಟು ನೀನೇನಾದರೂ ರೈಸು ಆ ಥರ ಏನಾದರೂ ತಿಂತೀನಿ ಅಂದರೆ ಕೊಡಿಸ್ತಾರೆ, ಬಿಟ್ಟರೆ ಈ ಥರ ಎಲ್ಲ ಕೊಡಿಸಲ್ಲ. ಸೊ ಮೈ ಆಲ್ ಟೈಮ್ ಫೇವ್ರೇಟ್ ವುಡ್ ಬಿ ಚೋಕೊಲಾವಾ. ಇದನ್ನೆಲ್ಲ ತಿನ್ಕೊಂಡು ನಾನು, ಶ್ರೀನಿಕಾ ಮತ್ತು ಮೇಘರಾಜ್ ಅವರು ಮಾತಾಡ್ಕೊಂಡು ಕೂತಿದ್ವಿ. ಕಂಪೇರ್ ಟು ಬೇರೆ ಡಾಮಿನೋಸ್ ಆಗಿರ್ಬೋದು ಅಥವಾ ಪಿಜ್ಜಾ ಹಟ್ ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಲಪ್ಯಾನ್ಝೋ ಅಂತ ಇಲ್ಲಿ ಚೆನ್ನಾಗಿದೆ ಪಿಜ್ಜಾ. ಸ್ವಲ್ಪ ಸಾಸಿಯಾಗಿ ತುಂಬಾ ಟೇಸ್ಟಿ. ಇನ್ನೂ ತಿಂತಾ ಇರಬೇಕು ಪಿಜ್ಜಾ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಎಲ್ಲ ತುಂಬ ಡ್ರೈ ಆಗಿ ಅಥವಾ ರೋಸ್ಟ್ ಆಗಿ ಒಂಥರ ಖಡಕ್ ರೊಟ್ಟಿ ಥರ ಇರುತ್ತೆ. ಖಡಕ್ ರೊಟ್ಟಿ ಆದರೂ ಒಂಥರ ಬೇರೆ ಥರ ಫೀಲು, ಎನರ್ಜಿ ಎಫೆಕ್ಟ್ ಕೊಡುತ್ತೆ. ಬಟ್ ಇದು ಏನೂ ಇಲ್ಲ, ಅಷ್ಟೊಂದು ಚೆನ್ನಾಗೇ ಇರಲ್ಲ. ಸೊ ನಾವಿಲ್ಲಿಂದ ತಿನ್ಕೊಂಡು ಸುಮ್ಮನೆ ಒಂದು ರೌಂಡು ವೀಕೆಂಡ್ ಅಲ್ವಾ, ಎಲ್ಲಾದರೂ ಹಿಂಗೆ ನಮ್ಮ ಏರಿಯಾದಲ್ಲೇ ಸುತ್ತಾಡೋಣ ಅಂತ ಬಂದ್ವಿ. ಸೊ ಮಾಮೂಲಿ ಯಾವಾಗ್ಲೂ ಒಂದು ಫೀಲ್ಡಲ್ಲಿ ಈ ಥರ ಸ್ಟಾಲ್ಗಳನ್ನ ಹಾಕ್ತಾನೆ ಇರ್ತಾರೆ ಈ ರಾಜಸ್ಥಾನವರು. ಸೊ ಇಲ್ಲಿ ಬಂದ್ವಿ. ಶ್ರೀನಿಕಂಗೆ ಆಲ್ಮೋಸ್ಟ್ 1 ಮಂತಿಂದ ನಾವು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಇದೆಲ್ಲ ಕೆಲಸಗಳಿಂದ. ಆಮೇಲೆ ಅವಳಿಗೆ ನಾವು ಟೈಮು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅವಳು ಆಟ ಆಡಲಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದರು ಮೇಘರಾಜ್ ಅವರು. ಅವಳು ಎಲ್ಲ ಗೇಮ್ನು ಟ್ರೈ ಮಾಡ್ತೀನಿ ಅಂತ ಅಂದಳು. ಆ್ಯಂಡ್ ಅವಳು ಸ್ವಲ್ಪ ಖುಷಿ ಆಗ್ತಾಳೆ ಈ ಥರದಕ್ಕೆಲ್ಲ ಕರ್ಕೊಂಡು ಹೋದರೆ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಈ ವಿಡಿಯೋನು ಕೊನೆ ತನಕ ನೋಡಿ, ಶ್ರೀನಿಕಾ ಹೇಗೆಲ್ಲ ಆಟ ಆಡಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. I begin to for sure.
I begin to